ಆಪ್ನ ಅಗ್ರ ನಾಯಕರಿಗೆ ಭಾರಿ ಮುಖಭಂಗ. ಕೇಜ್ರಿವಾಲ್, ಅತಿಶಿ, ಇನ್ನುಳಿದಂತ ಯಾರೆಲ್ಲ ಜೈಲಿಗೆ ಹೋಗಿ ಬಂದಿದ್ರು ಆ ಎಲ್ಲಾ ನಾಯಕರುಗಳು ಕೂಡ ಈಗ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಇನ್ನು ಕೂಡ ಸೋಲನ್ನು ಅನುಭವಿಸಿರುವಂತ ಪರಿಸ್ಥಿತಿಯಲ್ಲಿ ಇಲ್ಲ. 1170 ಮತಗಳಿಂದ ಕೇಜ್ರಿವಾಲ್ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಅವರು ಮುನ್ನಡೆಯನ್ನ ಪಡ್ಕೊಳ್ಳುವಂಥದ್ದು ಆಗ್ತಾ ಇಲ್ಲ. ಯಾಕಂದ್ರೆ ಹಲವು ರೌಂಡ್ಸ್ಗಳಿಂದ ಅವರು 200, 300, 400 ಈ ಮತಗಳ ಅಂತರದಲ್ಲೇನೆ ಹಿನ್ನಡೆಯಲ್ಲಿದ್ರು. ಬಟ್ ಈಗ ಒಂದು ಟರ್ಮಲ್ಲೆಲ್ಲೋ 254 ಚಿಲ್ಲರೆ ಅಷ್ಟೋ 254 ಇರಬೇಕು ಆ ಮತಗಳ ಮುನ್ನಡೆಯನ್ನ ಪಡ್ಕೊಂಡಿದ್ರು ಅವರು. ಅದರಿಂದ ಮತ್ತೆ ಹಿನ್ನಡೆಯನ್ನ ಪಡ್ಕೊಂಡು ಸತತವಾಗಿ ಹಿನ್ನಡೆಯಲ್ಲೇ ಇದ್ದಾರೆ. ಅಲ್ಲಿ ಒಂದು ರೀತಿಯಾಗಿ ಟಗ್ ಆಫ್ ವಾರ್ ನಡೀತಾ ಇದೆ. ಬಿಜೆಪಿ ವರ್ಸಸ್ ಆಪ್ ಫೈಟು. ಪರ್ವೇಶ್ ವರ್ಮಾ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಫೈಟ್ ಅನ್ನ ಕೊಡ್ತಾ ಇದ್ದಾರೆ. ಸಂದೀಪ್ ದೀಕ್ಷಿತ್ ಎಷ್ಟು ಓಟನ್ನ ಕಿತ್ಕೊಂಡಿದ್ದಾರೆ, ಅದು ಕಿತ್ಕೊಂಡಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಓಟ್ ಕಿತ್ಕೊಂಡಿರಬೇಕು. ಆಮೇಲೆ ಅವ್ರು ಇರುವಂಥ ಕ್ಷೇತ್ರ ಸರ್ಕಾರಿ ನೌಕರದ್ದೇ ಅತಿ ಹೆಚ್ಚಾಗಿ ಕ್ಷೇತ್ರ ಇದೆ. 12 ಲಕ್ಷ ಆದಾಯ ತೆರಿಗೆ ಮಿತಿ ಹೆಚ್ಚಳವನ್ನ ಮಾಡಿದ್ದು ಕೂಡ ಒಂದು ರೀತಿಯಾಗಿ ಬಿಜೆಪಿಗೆ ಲಾಭ ತಂದು ಕೊಟ್ಟಂಗಿದೆ. ಅದರ ಜೊತೆಗೆ ಸರ್ಕಾರಿ ನೌಕರಿಗೆ 8ನೇ ವೇತನ ಆಯೋಗ ಘೋಷಣೆ ಮಾಡಿರುವಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಅನ್ನ ತಂದುಕೊಟ್ಟಂಗಿದೆ ಆ ಭಾಗದಲ್ಲಿ. ಇನ್ನು ರಾಜ್ಯದ ಬಿಜೆಪಿ ನಾಯಕರ ವಿಚಾರ ಮಾತ್ರ ಪಾಪ ಇಷ್ಟು ದಿನ ಮುದುಡಿದ ಕಮಲ ಆಗೋಗಿತ್ತು. ದೆಹಲಿಯಲ್ಲಿ ಕಮಲ ಅರಳಿತು ಅಂತ ಹೇಳ್ಬಿಟ್ಟು ಇಲ್ಲೊಂಚೂರು ಕಮಲ ನಗುಮುಖದಿಂದ ನೋಡ್ತಾ ಇದೆ. ಬಹಳ ದಿನ ಆಗೋಯ್ತು ಇವರೆಲ್ಲ ಮುಖದಲ್ಲಿ ನಗುವನ್ನ ಕಂಡು. ಕಪ್ಪೆ ಮಾರಿ ಹಾಕೊಂಡು ಕೂತ್ಕೊಂಡು ಹೌದು ಹಿಂಗಾಗ್ತಾ ಇದೆ ಏನ್ ಮಾಡೋದು ಇಂಥ ಪರಿಸ್ಥಿತಿಯಲ್ಲಿದ್ರು. ದೆಹಲಿಯ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದ್ದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಸಂತೋಷ ಪಟ್ಕೊಂಡು ಒಂದಿಷ್ಟು ಸಮಾಧಾನ ಮಾಡ್ಕೊಳ್ಬೇಕಾಗಿದೆ. ದೆಹಲಿಯಲ್ಲಿ ಮೊದಲ ಅಧಿಕೃತ ಗೆಲುವು ದಾಖಲಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಸ್ತೂರಬಾ ನಗರ ಕ್ಷೇತ್ರದಲ್ಲಿ ಬಿಜೆಪಿಗೆ ಜಯ ಸಂದಿದೆ. ಬಿಜೆಪಿಯ ನೀರಜ್ ಬಸೋಯಾಗೆ ಜಯ ಆಗಿರುವಂತಹದ್ದು. ಈ ಮೂಲಕ ದೆಹಲಿಯಲ್ಲಿ ಬಿಜೆಪಿ ತನ್ನ ಮೊದಲ ಗೆಲುವನ್ನು ದಾಖಲಿಸಿದೆ. ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿಯ ಸಂಭ್ರಮ ಸಡಗರ ಜೋರಾಗ್ತಾ ಇರುವಂತಹದ್ದು. ಮೊದಲ ಗೆಲುವು ಈಗ ದಾಖಲಾಗಿರುವಂತಹದ್ದು. 45 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಬಿಜೆಪಿ ಕಾಯ್ದುಕೊಂಡಿದೆ. ಈ ಮೂಲಕ 27 ವರ್ಷಗಳ ನಂತರ ಅಧಿಕಾರದ ಗದ್ದುಗೆಗೆ ಬಿಜೆಪಿ ದಾಪುಗಾಲನ್ನ ಇಟ್ಟಿರುವಂತಹದ್ದು. ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಪ್ರವೇಶ್ ವರ್ಮಾ ಹೆಸರಿದೆ, ವಿಜಯೇಂದ್ರ ಗುಪ್ತಾ ಹೆಸರಿದೆ, ದುಷ್ಯಂತ್ ಗೌತಮ್ ಅವರ ಹೆಸರಿದೆ. ಮೂವರು ರೇಸ್ನಲ್ಲಿದ್ದಾರೆ. ಯಾರು ಸಿಎಂ ಆಗ್ತಾರೆ ಅನ್ನೋದು ಬಹುತೇಕ ಪ್ರಧಾನಿಯವರ ಸ್ಪೀಚ್ ಆದ ಬಳಿಕ ಗೊತ್ತಾಗುವ ಸಾಧ್ಯತೆ ಇದೆ.